ಬಿಗ್ ಬಾಸ್ ಖ್ಯಾತಿಯ ತ್ರಿವಿಕ್ರಮ್ ಮುಂದಿನ ಸಿನಿಮಾ ರಶ್ಮಿಕಾ ಜೊತೆ ನಟಿಸ್ತಾರಾ? ತ್ರಿವಿಕ್ರಮ್ ಮುಂದಿನ ಸಿನಿಮಾ ರಶ್ಮಿಕಾ ಜೊತೆನಾ? ನಿಜಕ್ಕೂ ರಶ್ಮಿಕಾ ತ್ರಿವಿಕ್ರಮ್ ಜೊತೆ ನಟಿಸ್ತಾರಾ? ಬಿಗ್ ಬಾಸ್ ಸೀಸನ್ 11 ರನ್ನರ್ ಅಪ್ ಆಗಿದ್ದಂತಹ ತ್ರಿವಿಕ್ರಮ್ ತ್ರಿವಿಕ್ರಮ್ ಜೊತೆ ರಶ್ಮಿಕಾ ಸಿನಿಮಾ ಮಾಡ್ತಾರ? ನಿಜಕ್ಕೂ ರಶ್ಮಿಕಾ ಹಾಗೂ ತ್ರಿವಿಕ್ರಮ್ ಇಬ್ರು ಜೊತೆಯಾಗಿ ಸಿನಿಮಾ ಮಾಡ್ತಾರಾ? ಬಿಗ್ ಬಾಸ್ ಸೀಸನ್ 11ರ ರನ್ನರ್ ಅಪ್ ಆಗಿರುವಂತಹ ತ್ರಿವಿಕ್ರಮ್, ಬಹುಭಾಷೆ ನಟಿ ರಶ್ಮಿಕಾ ಮಂದಣ್ಣ ಇವರಿಬ್ಬರು ನಿಜಕ್ಕೂ ಸಿನಿಮಾ ಮಾಡ್ತಾರಾ? ಮಾಡಿದ್ರೆ ಯಾವ ಭಾಷೆಯಲ್ಲಿ ಸಿನಿಮಾ ಮಾಡ್ತಾರೆ? ಇದು ತ್ರಿವಿಕ್ರಮ್ ಹಾಗೂ ರಶ್ಮಿಕಾ ಮಂದಣ್ಣ ಅವರ ಒಂದು ಸ್ಟೋರಿ. ರಶ್ಮಿಕಾ ಹಾಗೂ ತ್ರಿವಿಕ್ರಮ್ ಸಿನಿಮಾ ಮಾಡ್ತಾರಾ? ಸಿನಿಮಾ ಮಾಡಿದ್ರೆ ಯಾರ ಬ್ಯಾನರಲ್ಲಿ ಸಿನಿಮಾ ಬರುತ್ತೆ? ಯಾವ ಬ್ಯಾನರಲ್ಲಿ ಸಿನಿಮಾ ಬರುತ್ತೆ? ಯಾರು ಡೈರೆಕ್ಟ್ರು? ನಿಜಕ್ಕೂ ರಶ್ಮಿಕಾ ಮಂದಣ್ಣ ತ್ರಿವಿಕ್ರಮ್ ಜೊತೆ ಸಿನಿಮಾ ಮಾಡ್ತಾರಾ? ಈ ಥರದೊಂದು ಸುದ್ದಿ ಈಗ ವೈರಲ್ ಆಗ್ತಿರುವಂತಹದ್ದು. ಈಗಾಗಲೇ ಬಿಗ್ ಬಾಸ್ 11 ರನ್ನರ್ ಅಪ್ ಆಗಿರುವಂತಹ ತ್ರಿವಿಕ್ರಮ್, ಬಹುಭಾಷೆ ನಟಿ ರಶ್ಮಿಕಾ ಮಂದಣ್ಣ ಮೊನ್ನೆ ಅಷ್ಟೇ ಪುಷ್ಪ 2 ಸಿನಿಮಾ ಬಂದಿತ್ತು. ಆ ಸಿನಿಮಾದಲ್ಲಿ ತನ್ನದೇ ಆದಂತಹ ಒಂದು ಅಭಿನಯ ನೀಡಿ ಈಗಾಗಲೇ ರಶ್ಮಿಕಾ ಮಂದಣ್ಣ ಸಿಕ್ಕಾಪಟ್ಟೆ ಹಲವು ಲ್ಯಾಂಗ್ವೇಜ್ಗಳಲ್ಲಿ ಸಿನಿಮಾ ಮಾಡ್ತಿರುವಂತಹ ನಟಿ. ಯಾವ ಭಾಷೆಯಲ್ಲಿ ಸಿನಿಮಾ ಮಾಡಿದ್ರೂ ಕೂಡ ಆ ಸಿನಿಮಾಗಳು ಹಿಟ್ ಆಗ್ತಿರುವಂತಹದ್ದು. ಈಗ ಸದ್ಯಕ್ಕೆ ತ್ರಿವಿಕ್ರಮ್ ಹಾಗೂ ರಶ್ಮಿಕಾ ಇವರಿಬ್ಬರೂ ಕೂಡ ಸಿನಿಮಾ ಮಾಡ್ತಾರಾ? ಈ ರೀತಿಯಾದಂತಹ ಒಂದು ಸುದ್ದಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂಥದ್ದು. ಈ ಸುದ್ದಿ ಏನು ಅಂತೇಳಿ ನೆಕ್ಸ್ಟ್ ನಾನು ಅಪ್ಡೇಟ್ ಕೊಡ್ತೀನಿ. ಸದ್ಯಕ್ಕೆ ತ್ರಿವಿಕ್ರಮ್ ಹಾಗೂ ರಶ್ಮಿಕಾ ಇವರಿಬ್ಬರು ಕೂಡ ಸಿನಿಮಾ ಮಾಡ್ತಾರೆ ಅನ್ನೋ ಒಂದು ಸುದ್ದಿ ಇದೆ. ತ್ರಿವಿಕ್ರಮ್ಗೆ ಹೀರೋ ಆಗುವ ಆಸೆ ಇದೆ, ಸಿನಿಮಾ ಮಾಡಬೇಕೆಂಬ ಆಸೆ ತುಂಬ ಇದೆ. ಅದು ರಶ್ಮಿಕಾ ಜೊತೆ ಮಾಡಿದರೆ ಇನ್ನೂ ಕ್ಲಿಕ್ ಆಗ್ತಾರೆ. ಈಗ ಇವರಿಬ್ಬರ ಫೋಟೋ ಸಖತ್ ವೈರಲ್ ಆಗ್ತಿರುವಂತಹದ್ದು. ಕಿರಿಕ್ ಪಾರ್ಟಿಗೂ ಮುಂಚೆನೆ ಸಿನಿಮಾ ಮಾಡಬೇಕಾಗಿತ್ತಂತೆ, ಆದರೆ ಆ ಮೂವಿ ಅರ್ಧಕ್ಕೆ ನಿಂತು ಹೋಗಿತ್ತಂತೆ. ಇದರ ಕುರಿತಾಗಿ ರಶ್ಮಿಕಾ ಹಾಗೂ ತ್ರಿವಿಕ್ರಮ್ ಎಲ್ಲೂ ಕೂಡ ಮಾತಾಡಿಲ್ಲ. ಹಾಗಾದರೆ ಮುಂದಿನ ದಿನದಲ್ಲಿ ಇವರಿಬ್ಬರು ಸ್ಕ್ರೀನ್ ಹಂಚಿಕೊಳ್ಳುತ್ತಾರಾ? ಈಗಾಗಲೇ ಕಿರಿಕ್ ಪಾರ್ಟಿಗೂ ಮುಂಚೆ ತ್ರಿವಿಕ್ರಮ್ ಹಾಗೂ ರಶ್ಮಿಕಾ ಮಂದಣ್ಣ ಇವರಿಬ್ಬರು ಕೂಡ ಸಿನಿಮಾ ಮಾಡಬೇಕಾಗಿತ್ತಂತೆ. ಆದರೆ ಅನಿವಾರ್ಯ ಕಾರಣಗಳಿಂದ ಆ ಸಿನಿಮಾ ಸೆಟ್ ಇರಲಿಲ್ಲ. ಆ ಮೂವಿ ಕಂಪ್ಲೀಟಾಗಿ ಅರ್ಧಕ್ಕೆ ನಿಂತು ಹೋಗಿರುವಂತಹದ್ದು ನೀವು ನೋಡ್ತಾ ಇರ್ಬೋದು. ತ್ರಿವಿಕ್ರಮ್ ಜೊತೆ ರಶ್ಮಿಕಾ ಮಂದಣ್ಣ ಇದ್ದಾರೆ. ಸೊ ಈಗಾಗಲೇ ಇವರಿಬ್ಬರು ಕೂಡ ಒಂದು ಸಿನಿಮಾವನ್ನು ಮಾಡಬೇಕಾಯಿತು, ಆದರೆ ಆ ಸಿನಿಮಾ ಮಾಡಲಿಕ್ಕೆ ಆಗಲಿಲ್ಲ. ಆ ಸಿನಿಮಾ ಅರ್ಧಕ್ಕೆ ನಿಂತು ಹೋಯ್ತಂತೆ. ಈ ಒಂದು ವಿಚಾರವಾಗಿ ರಶ್ಮಿಕಾ ಆಗಿರ್ಬೋದು ಅಥವಾ ತ್ರಿವಿಕ್ರಮ್ ಆಗಿರ್ಬೋದು ಎಲ್ಲೂ ಕೂಡ ಈ ಒಂದು ಸಿನಿಮಾ ಬಗ್ಗೆ ಆಗಲಿ ಅಥವಾ ಈ ಒಂದು ವಿಚಾರದ ಬಗ್ಗೆ ಆಗಲಿ ಎಲ್ಲೂ ಕೂಡ ಮಾತನಾಡಿಲ್ಲ. ಹಾಗಾದರೆ ಇವರಿಬ್ಬರು ಮುಂದಿನ ದಿನಗಳಲ್ಲಿ ಸಿನಿಮಾ ಮಾಡ್ತಾರ ಜೊತೆಯಾಗಿ? ಈಗಾಗಲೇ ತ್ರಿವಿಕ್ರಮ್ಗೆ ಹೀರೋ ಆಗಬೇಕು ಅಂತೇಳಿ ಸಾಕಷ್ಟು ಕನಸನ್ನು ಕೂಡ ಕಟ್ಕೊಂಡಿದ್ದಾರೆ. ಅದು ಕೂಡ ರಶ್ಮಿಕಾ ಮಂದಣ್ಣ ಅವರ ಜೊತೆ ಹೀರೋ ಆಗಬೇಕು ಅನ್ನೋದು ಕೂಡ ಅವರ ಆಸೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇವರಿಬ್ಬರು ಸಿನಿಮಾ ಮಾಡ್ತಾರಾ? ಸಿನಿಮಾ ಮಾಡಿದ್ರೆ ಯಾರ ಬ್ಯಾನರಲ್ಲಿ ಸಿನಿಮಾ ಮಾಡ್ತಾರೆ? ಯಾರು ಇವ್ರಿಗೆ ಬಂಡವಾಳ ಆಗ್ತಾರೆ? ಯಾರು ಡೈರೆಕ್ಷನ್ ಮಾಡ್ತಾರೆ? ಸೊ ಆ ಒಂದು ವಿಚಾರಗಳ ಬಗ್ಗೆ ಮುಂದೆ ನಾವು ಅಪ್ಡೇಟ್ ಕೊಡ್ತಾ ಹೋಗ್ತೀವಿ. ಸದ್ಯಕ್ಕಂತೂ ತ್ರಿವಿಕ್ರಮ್ ಹಾಗೂ ರಶ್ಮಿಕಾ ಮಂದಣ್ಣ ಅವರ ಒಂದು ಫೋಟೋ ಈಗ ವೈರಲ್ ಆಗಿರುವಂತಹದ್ದು. ಇವರಿಬ್ಬರು ಕೂಡ ಈ ಹಿಂದೆ ಅಂದರೆ ಕಿರಿಕ್ ಪಾರ್ಟಿ ಸಿನಿಮಾ ಬಂದಿತ್ತಲ್ಲ, ಆ ಸಿನಿಮಾ ಮುಂಚೆನೇ ಇವರಿಬ್ಬರು ಒಂದು ಸಿನಿಮಾ ಮಾಡಿದ್ರಂತೆ. ಆ ಒಂದು ಸಿನಿಮಾ ಅರ್ಧಕ್ಕೆ ನಿಂತು ಹೋಗಿತ್ತು. ಆ ಒಂದು ಸಿನಿಮಾ ಮತ್ತೆ ಟೇಕ್ ಆಫ್ ಆಗುತ್ತಾ ಅಥವಾ ಬೇರೆ ಸಿನಿಮಾದಲ್ಲಿ ಏನೇನು ಮಾಡ್ತಾರಾ? ಸೊ ಅದು ಈಗ ಸದ್ಯಕ್ಕೆ ಯಕ್ಷ ಪ್ರಶ್ನೆ ಆಗಿರುವಂತಹದ್ದು.